ಬಿಸಿಲಿನ ತಾಪಕ್ಕೆ ಬೆಂದಕಾಳೂರಿನ ಜನ ಬೆಂದೋಗ್ತಾ ಇದ್ದಾರೆ, ಸುಸ್ತಾಗ್ತಾ ಇದ್ದಾರೆ. ಬಿಸಿಲಿನ ತಾಪಕ್ಕೆ ಬೆಂದಕಾಳೂರಿನ ಜನ ಸುಸ್ತು. ಬೇಸಿಗೆಗೂ ಮೊದಲೇ 34 ಡಿಗ್ರಿ ದಾಟಿದ ನಗರದ ಉಷ್ಣಾಂಶ. ಬಿಸಿಲಿನ ತಾಪಕ್ಕೆ ಆಸ್ಪತ್ರೆಯ ಮೊರೆ ಹೋಗ್ತಾ ಇದ್ದಾರೆ ಬೆಂಗಳೂರಿಗರು. ಬಿಸಿಲು ಹೆಚ್ಚಾದಂತೆ ಇತ್ತ ಜನರ ಆರೋಗ್ಯದಲ್ಲಿ ಏರುಪೇರು ಉಂಟಾಗ್ತಾ ಇದೆ. ಪ್ರಸ್ತುತ ವಾತಾವರಣದಿಂದ ಮಕ್ಕಳ ಆರೋಗ್ಯದಲ್ಲೂ ಕೂಡ ಏರುಪೇರಾಗ್ತಾ ಇದೆ. ಜನರಲ್ಲಿ ದಿನದಿಂದ ದಿನಕ್ಕೆ ಜ್ವರ, ಕೆಮ್ಮು, ನೆಗಡಿಯಂತಹ ಸೋಂಕುಗಳು ಹೆಚ್ಚಾಗ್ತಾ ಇದೆ. ಬಿಸಿಲಿನಿಂದ ಜನರಲ್ಲಿ ಹೈಡ್ರೇಷನ್ ಸಮಸ್ಯೆ ಕೂಡ ಎದುರಾಗ್ತಾ ಇದೆ. ಬಿಸಿಲಿನ ತಾಪಕ್ಕೆ ಈಗಾಗಲೇ ಬೆಂಗಳೂರಿಗರು ಸುಸ್ತೊಡೆದಿದ್ದಾರೆ. ಬೆಂದಕಾಳೂರಿನ ಜನರು ಬೆಂದು ಹೋಗಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಬೇಸಿಗೆ ಇನ್ನೂ ಬರೋದು ಸ್ವಲ್ಪ ದಿನ ಇದೆ. ಆದರೆ ಅದಕ್ಕೂ ಮುನ್ನೆ ಈಗಾಗಲೇ ನೋಡೋದಾದ್ರೆ 34 ಡಿಗ್ರಿ ಉಷ್ಣಾಂಶ ದಾಟಿರುವಂಥದ್ದು. ಇನ್ನು ಉಷ್ಣಾಂಶ, ಬಿಸಿಲಿನ ತಾಪಕ್ಕೆ ಆಸ್ಪತ್ರೆಯ ಮೊರೆ ಹೋಗ್ತಾ ಇದ್ದಾರೆ ಬೆಂಗಳೂರಿಗರು. ಕಾರಣ ಏನು ಅಂತಂದ್ರೆ, ಈ ಬೆಂಗಳೂರಿಗರ ಒಂದು ಬಿಸಿಲಿ ಏನಿದೆ, ಇನ್ನು ಬಿಸಿಲಿನಿಂದ ಜನರಲ್ಲಿ ಡಿಹೈಡ್ರೇಷನ್ ಜಾಸ್ತಿ ಆಗ್ತಾ ಇದೆ. ಬಿಸಿಲಿನ ಸಮಸ್ಯೆಗೆ ಭಯ ಬೇಡ ಅಂತ ವೈದ್ಯರು ಸಲಹೆಯನ್ನ ಕೂಡ ನೀಡ್ತಾ ಇದ್ದಾರೆ. ಮುನ್ನೆಚ್ಚರಿಕಾ ಕ್ರಮವನ್ನ ಪಾಲಿಸುವಂತೆ ವೈದ್ಯರು ಸಲಹೆಯನ್ನ ಕೂಡ ನೀಡ್ತಾ ಇದ್ದಾರೆ. ಕರಿದ ಪದಾರ್ಥಗಳು, ಜಂಕ್ ಫುಡ್ ಅವಾಯ್ಡ್ ಮಾಡಲೇಬೇಕು ಅಂತ ಸೂಚನೆಯನ್ನ ಕೂಡ ನೀಡ್ತಾ ಇದ್ದಾರೆ. ಹಾಗೆ ಹೆಚ್ಚು ಪಾನೀಯ ಆಗಿರಬಹುದು, ಹಣ್ಣು ಜೊತೆಗೆ ನೀರನ್ನ ಕೂಡ ಸೇವನೆ ಮಾಡೋದು ಮುಖ್ಯ. ಬಿಸಿಲಿನಲ್ಲಿ ಮಕ್ಕಳ ಓಡಾಟಕ್ಕೆ ಪೋಷಕರು ಬ್ರೇಕ್ ಹಾಕಬೇಕಾಗುತ್ತೆ. ಮಕ್ಕಳಿಗೆ ಕೊಡೆ ಅಥವಾ ಫುಲ್ ಡ್ರೆಸ್ ಧರಿಸುವಂತೆ ಸಲಹೆಯನ್ನ ಕೂಡ ನೀಡಬೇಕಾಗುತ್ತೆ. ಆರೋಗ್ಯದಲ್ಲಿ ಏರುಪೇರು ಆದ್ರೆ ತಕ್ಷಣ ಆಸ್ಪತ್ರೆಗೆ ಹೋಗೋದು ಬೆಸ್ಟ್ ಅಂತ ಸೂಚನೆಯನ್ನ ಕೂಡ ನೀಡಿದ್ದಾರೆ. ಇನ್ನು ಬೇಸಿಗೆಯ ಬಗ್ಗೆ ಖ್ಯಾತ ವೈದ್ಯ ಡಾಕ್ಟರ್ ಅಂಜನಪ್ಪ ಅವರು ಸಲಹೆಯನ್ನ ಕೂಡ ನೀಡಿರುವಂತದ್ದು. ಈಗಾಗಲೇ ಬಿಸಿಲು ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ಕೂಡ ಬೆಂಗಳೂರಲ್ಲಿ 34 ಡಿಗ್ರಿ ದಾಟಿ ಹೋಗಿದೆ, ಗರಿಷ್ಠ ಉಷ್ಣಾಂಶ ಅಂತಾನೆ ಹೇಳ್ಬಹುದು. ಇನ್ನು ಬಿಸಿಲಿಗೆ ಸಾಕಷ್ಟು ಅಂದ್ರೆ ಜ್ವರ ಆಗಿರ್ಬೋದು, ಕೆಮ್ಮು ಆಗಿರಬಹುದು, ನೆಗಡಿ, ಅದರಲ್ಲೂ ಕೂಡ ಡಿಹೈಡ್ರೇಷನ್ ಸಮಸ್ಯೆಯನ್ನ ಜನರು ಹೆಚ್ಚಾಗಿ ಅನುಭವಿಸುವಂತಹ ಒಂದು ಕಾಲ ಇದು ಅಂತಾನೆ ಹೇಳ್ಬೋದು. ಹೀಗಾಗಿ ಇಂತಹ ಸಮಸ್ಯೆಗಳು ಏನಾದರೂ ನೀವು ಅನುಭವಿಸ್ತಾ ಇದ್ದೀರಾ ಅಂತಂದ್ರೆ ತಕ್ಷಣ ಆಸ್ಪತ್ರೆಯನ್ನ ಕಂಡಕ್ಟ್ ಮಾಡಬೇಕು. ಇನ್ನು ಮುನ್ನೆಚ್ಚರಿಕಾ ಕ್ರಮವನ್ನ ಯಾವ ರೀತಿ ಪಾಲನೆ ಮಾಡಬೇಕು ಅಂತ ನೋಡೋದಾದ್ರೆ, ಹೆಚ್ಚಾಗಿ ನೀವು ಪಾನೀಯವನ್ನ ಕುಡಿಬೇಕಾಗತ್ತೆ, ಹಣ್ಣನ್ನ ತಿನ್ಬೇಕಾಗತ್ತೆ, ಜೊತೆಗೆ ನೀರನ್ನ ಕೂಡ ಸೇವನೆ ಮಾಡಬೇಕಾಗತ್ತೆ. ಈ ಕುರಿತಂತೆ ಇನ್ನು ಖ್ಯಾತ ವೈದ್ಯ ಡಾಕ್ಟರ್ ಅಂಜನಪ್ಪ ಅವರು ಏನು ಸಲಹೆ ನೀಡಿದ್ದಾರೆ ನೋಡ್ಕೊಂಡು ಬರೋಣ. ಭಯ ಪಡಬೇಡಿ ಅಂತ ಫಸ್ಟ್ ಹೇಳ್ತೀನಿ ನಾನು. ಯಾಕಂದರೆ ಸೀಸನ್ನಿಗೆ ತಕ್ಕಂಗೆ ನಾವು ಅಡ್ಜಸ್ಟ್ ಆಗಿ ಬದುಕಬೇಕೆ ಹೊರತು ಪ್ರತಿಯೊಂದಕ್ಕೂ ಎದುರ್ಕೊಂಡು ಕೂತ್ಕೋಬಾರ್ದು. ಆದರೂ ಕೂಡ ಮುನ್ನೆಚ್ಚರಿಕೆಯ ಆಗಿ ತುಂಬ ಬಿಸಿಲಾಗೆ ಹೋಗಬೇಡಿ. ಮಕ್ಕಳನ್ನ ಅತಿ ಬಿಸಿಲೊಳಗೆ ಆಟ ಆಡೋಕ್ಕೆ ಬಿಡಬೇಡಿ. ಆ್ಯಂಡ್ ಆದಷ್ಟು ತೆಳುವಾದ ಬಟ್ಟೆಗಳನ್ನ ಹಾಕಿ ಮಕ್ಕಳಿಗೆ. ಆ್ಯಂಡ್ ದಿನಕ್ಕೆ 2 ಸಾರಿ ತೆಳುವಾದ ಉಗುರು ಬೆಚ್ಚಗಿನ ನೀರಿನಲ್ಲಿ ಸ್ನಾನ ಮಾಡಿಸಿ. ಆಮೇಲೆ ಇನ್ನೊಂದು, ಬೆವರು ಕಾಮನ್. ಆದ್ದರಿಂದ ದಯವಿಟ್ಟು ನೀವು ಬೆವರು ಕಡಿಮೆ ಆಗಲಿ ಅಂದ್ಬಿಟ್ಟು ಪೌಡ್ರ್ ಹಾಕ್ಕೊಳ್ಳೋದು ಕಂಕಳಿಗೆ, ತೊಡೆ ಸಂದಿಗೆ ದಯವಿಟ್ಟು ಅವಾಯ್ಡ್ ಮಾಡಿ. ಯಾಕಂದರೆ ಅದು ಸ್ವೆಟ್ ಗ್ಲ್ಯಾಂಡ್ ಪೋರ್ಸ್ನ ಬ್ಲಾಕ್ ಮಾಡಿಬಿಡುತ್ತೆ. ಆದ್ದರಿಂದ ದಯವಿಟ್ಟು ಬೇಸಿಗೆ ಜಾಸ್ತಿ ಆದಂಗೆಲ್ಲ ಇರೋದ್ರೊಳಗೆ ನಾವಿಬ್ಬರು ಕೂತ್ಕೊಂಡು ಬೆಂಗಳೂರನ್ನ ಮಾತನಾಡಿ ಇಡೀ ಕರ್ನಾಟಕ ಕೇಳಬೇಕು ಅಂದರೆ ನಾರ್ತ್ ಕರ್ನಾಟಕದಲ್ಲಿ, ಯಾಕಂದರೆ ನಾನೇ ಇದ್ದಂಥ 5 ವರ್ಷ ನಾನು ಬಳ್ಳಾರಿ ಒಳಗೆ MBBS ಮಾಡಿದೆ. ಬಿಸಿಲು 44, 45, 48 ಡಿಗ್ರಿವರೆಗೂ ಆಗುತ್ತೆ. ಅವ್ರಿಗೂ ಕೂಡ ಈ ಸಂದೇಶ ತಲುಪಲಿ. ದಯವಿಟ್ಟು ಅಲ್ಲೆಲ್ಲ ಸರ್ಕಾರನೂ ಕೂಡ ನಿಮ್ಮ ಸಹಾಯಕ್ಕೆ ಬಂದು ಶಾಲಾ ಕಾಲೇಜುಗಳನ್ನ 12 ಗಂಟೆವರೆಗೂ ಅಷ್ಟೇ ಮಾಡ್ತಾರೆ. ಸೊ ಆದ್ದರಿಂದ ನೀವುಗೂ ಕೂಡ ಅತಿ ಬೇಸಿಗೆಯಲ್ಲಿ ಕೇರ್ಫುಲ್ ಆಗಿರಿ, ತುಂಬ ನೀರು ಕುಡೀರಿ, ಡಿಹೈಡ್ರೇಟ್ ಆಗಬೇಡಿ, ಒಳ್ಳೆ ತಂಪಾದ ಹಣ್ಣುಗಳನ್ನು ತಿನ್ನಿ, ಕರೆಕ್ಟ್ ಟೈಮ್ ಊಟ ಮಾಡಿ. ಇದು ಭಾಳ ಸನ್ ಪ್ರೊಟೆಕ್ಟಿಂಗ್ ಪ್ರಿಪರೇಷನ್ಸ್ ತುಂಬ ಬರ್ತವೆ. ಬಟ್ ಆದಷ್ಟು ಕೂಡ ಸಿಂಪಲ್ ಕ್ರೀಮ್ಸ್ನ, ಸನ್ಸ್ಕ್ರೀನ್ಸ್ ಅಂತ ಬರ್ತವೆ, ಅಂಥವ್ನು ಬೇಕಾದ್ರೆ ನೀವು ಯೂಸ್ ಮಾಡ್ಬೋದು. ಆದರೆ ಆದಷ್ಟು ಫುಲ್ ಬಟ್ಟೆ ನೀವು